ನೋಡಿ, ಇವ್ರ ಹೆಸರು ಬಂದು ನಾಗರೂಬಾವಿ ಪ್ರಕಾಶ್ ಅವರು ಅಂತ. ಇವ್ರಿಗೆ ದೇವರು ತುಂಬ ಒಳ್ಳೇದು ಮಾಡಲಿ. ಯಾಕೆ ಅಂದರೆ ಇವರು ಹಳೆ ಶೋಕ್ದಾರು. ಇವರು ಒಳ್ಳೊಳ್ಳೆ ಟೈಮಿಂಗ್ಸ್ ಬಿಟ್ಟಿದ್ದಾರೆ. ಒಳ್ಳೊಳ್ಳೆ ಅಕ್ಕಿ, ಒಳ್ಳೆ ಬ್ರೀಡು, ಒಳ್ಳೆ ಜಾತಿ ಇಕ್ಕಿರೋಂಥ ಶೋಕ್ದಾರು ನಾಗರೂಬಾವಿ ಪ್ರಕಾಶ್ ಅಂತ. ಇವತ್ತು ಎಸ್.ಎ. ದೌಡಿ ಏನು ಶೋಕ್ ಮಾಡಿ ಫ್ರೀಯಾಗಿ ಅಕ್ಕಿ ಕೊಡ್ತಾಯಿದ್ದೀವಿ. ಇವರು ನಮಗೆ ಕಳಿಸ್ಕೊಟ್ಟಿರೋಂಥ ವಿದ್ಯೆ ಅಣ್ಣನ ರೀತಿ ನಿಂತ್ಕೊಂಡು ಅವತ್ತ ಏನು ಹಳೆ ಶೋಕ್ದವರು ಒಳ್ಳೊಳ್ಳೆ ಟೈಮಿಂಗ್ಸ್ ಬಿಡ್ತಿದ್ರು. ಅವತ್ತು 10,000 20,000 ಅಂದ್ರೂ ಅಕ್ಕಿ ಕೊಡ್ತಿರಲಿಲ್ಲ. ಅಂಥ ಟೈಮಲ್ಲಿ ನಮಗೆ ಬೆನ್ನು ತಟ್ಟಿ ಅಣ್ಣನ ರೀತಿ ನಿಂತ್ಕೊಂಡು ಅವ್ರ ಮನೆ ಕರ್ಕೊಂಡೋಗಿ ಊಟ ಹಾಕಿ ಟೀ ಕೊಡಿಸಿ ಪ್ರೀತಿಯಿಂದ ಮಾತಾಡಿಸಿ ಯಾವ ಅಕ್ಕಿ ಬೇಕು ನಿಂಗೆ ತಗೊಂಡೋಗು ಆರಿಸು ಬೆಳಿ ಅಂತ ಹೇಳಿರೋಂಥ ವ್ಯಕ್ತಿ ನಾಗರೂಬಾವಿ ಪ್ರಕಾಶ್ ಅವರು. ಇಂಥ ಶೋಕ್ದಾರನ್ನ ನಾನು ನೋಡ್ದಂಗೆ ಇವತ್ತಿಗೂ ನೋಡಿಲ್ಲ. ನನಗೆ ಗೊತ್ತಿರೋಂಗೆ ನನ್ನ ಜೊತೆ ಬೆಳೆದಿರೋ ಶೋಕ್ದಾರ್ ಸುಮಾರು ಜನ ನೋಡಿದ್ದೀನಿ. ಇವರು ನಂಬರ್ 1 ಸ್ಥಾನ ಕೊಡ್ತೀನಿ ಪ್ರಕಾಶ್ ಅವ್ರಿಗೆ, ನಾಗರೂಬಾವಿ ಪ್ರಕಾಶ್ ಅವ್ರಿಗೆ. ಇವರು ನಾವು ಶೋಕ್ ಮಾಡುವಾಗ ಬೆನ್ನು ತಟ್ಟಿ ಫ್ರೀಯಾಗಿ ಆಡಿರೋಂಥ ಅಕ್ಕಿಗಳೇ ಕೊಟ್ಟಿರೋಂಥ ವ್ಯಕ್ತಿ. ಇವ್ರನ್ನ ಇವತ್ತು ಎಷ್ಟೇ ನೆನೆಸ್ಕೊಂಡ್ರು ಸಾಕಾಗೋದಿಲ್ಲ. ಇವ್ರ ಹೆಸರಲ್ಲಿ ನಾನು ಎಸ್.ಎ. ದೌಡಿ ಕಡೆಯಿಂದ ಚಿಕ್ಕದಾಗಿ ಇವ್ರ ಹೆಸರಲ್ಲಿ ನನ್ನ ಪ್ರೀತಿಯ ಕುಚುಕು ಹೊಸ ಶೋಕ್ದಾರಗಳಿಗೆ 10 ಅಕ್ಕಿ ₹1 ಕಾಸಿಲ್ದಂಗೆ ಫ್ರೀಯಾಗಿ ಕೊಡಬೇಕು ಅಂತ ಇದ್ದೀನಿ. ಯಾಕೆ ಅಂತ ಅಂದರೆ ನಾವು ಶೋಕ್ ಮಾಡುವಾಗ ಬೆನ್ನು ತಟ್ಟಿ ಫ್ರೀಯಾಗಿ ಕೊಟ್ಟಿರೋಂಥ ಅಕ್ಕಿಗಳನ್ನ ಈ ವ್ಯಕ್ತಿ ನಾಗರೂಬಾವಿ ಪ್ರಕಾಶ್ ಅವರು. ಅದರಿಂದ ಅವ್ರ ಹೆಸರಲ್ಲಿ ನಾವು ಇವತ್ತೇನೇ ಬೆಳೆದಿದ್ರು ಅವ್ರ ಹೆಸರು ಹೇಳಲೇಬೇಕು. ಅವ್ರ ಕಡೆಯಿಂದ ನಾವು ಬಯಸೋದಷ್ಟೇ ಅವರು ಏನು ಹೇಳ್ಕೊಟ್ಟಿದ್ದಾರೆ ಶೋಕ್ನ ಈ ಥರ ಮಾಡಿ ಅಂತ, ಅದನ್ನ ನಡೆಸ್ಕೊಂಡು ಹೋಗೋದೇ ನಮ್ಮ ಕೆಲಸ. ಅದಕ್ಕೆ ಇವ್ರಿಗೆ ಹೆಸರಲ್ಲಿ 10 ಅಕ್ಕಿ ಫ್ರೀಯಾಗಿ ₹1 ಇಲ್ದಂಗೆ ಹೊಸ ಶೋಕ್ದಾರ್ಗೆ ಕೊಡ್ತಾಯಿದ್ದೀನಿ. ಈ ಶೋಕ್ದಾರ್ ಬಗ್ಗೆ ಎಷ್ಟೇ ಹೇಳಿದ್ರು ಸಾಕಾಗೋದಿಲ್ಲ. ಎಸ್.ಎ. ದೌಡಿ ಏನು ನಾನು ಶೋಕ್ ಮಾಡುವಾಗ ಅಣ್ಣನ ರೀತಿ ನಿಂತ್ಕೊಂಡು ಬೆನ್ನು ತಟ್ಟಿ ನಾನು ಇದ್ದೀನಿ ಹೋಗು ಅಂತ ₹1 ಕಾಸಿಲ್ದಂಗೆ ₹1 ಕಾಸಿಸ್ಕೊಂಡಿಲ್ಲ, ಫ್ರೀಯಾಗಿ ಅಕ್ಕಿ ಕೊಟ್ಟಿದ್ದಾರೆ. ಅದನ್ನು ಎಷ್ಟು ಸತಿ ಹೇಳಿದ್ರು ಸಾಕಾಗಿಲ್ಲ. ಹಳೇ ಶೋಕ್ದಾರು ಒಳ್ಳೆ ಸಾಧನೆ ಮಾಡಿ ಒಳ್ಳೊಳ್ಳೆ ಟೈಮಿಂಗ್ಸ್ ಬಿಟ್ಟಿದ್ದಾರೆ. ಅಂಥ ವ್ಯಕ್ತಿ ಬೆನ್ನು ತಟ್ಟಿ ಫ್ರೀಯಾಗಿ ಅಕ್ಕಿ ಕೊಟ್ಟಿದ್ದಾರೆ ಅಂದರೆ ಇವತ್ತು ನಾವು ನೆನೆಸ್ಕೋಬೇಕು. ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಎಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ